ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ಈ ಮುಂಚೆ ಪಾಲುದಾರಿಕೆ ಸಂಸ್ಥೆ ಬಗ್ಗೆ ನಾವು ಮಾತಾಡಿದ್ವಿ. ಈಗ ಈ ದಿನ ನೋಡುವಂಥ ವಿಚಾರ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಸಾಮಾನ್ಯವಾಗಿ ನಾವು ಮಾತಾಡ್ತಾ ಇರಬೇಕಾದ್ರೆ ಈ ಕಂಪನಿ ನಮ್ಮ ಕಂಪನಿ ಅಂತೆಲ್ಲ ಹೇಳ್ತಾ ಇರ್ತೀವಿ. ಈ ಕಂಪನಿ ಅನ್ನೋದು ಎರಡು ಥರ ಇದೆ, ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹಾಗೂ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಇವು ಕಾನೂನಾತ್ಮಕವಾಗಿ ಬಹಳ ವ್ಯತ್ಯಾಸ ಇದೆ. ಹಾಗೂ ನಾವು ಎಲ್ಲ ವ್ಯವಹಾರದ ಸ್ವರೂಪಗಳಿಗೆ ಕಂಪನಿ ಅನ್ನೋ ವರ್ಡ್ನ ಯೂಸ್ ಮಾಡಬಾರ್ದು. ಈ ರಿಜಿಸ್ಟರ್ ಆಫ್ ಕಂಪನೀಸ್ ಕೆಳಗಡೆ ರಿಜಿಸ್ಟರ್ ಆಗಿರುವಂಥ ಒಂದು ವ್ಯಾಪಾರ ಸಂಸ್ಥೆಗೆ ಮಾತ್ರ ನಾವು ಕಂಪನಿ ಅಂತ ನಾವು ಯೂಸ್ ಮಾಡಬೇಕಾಗುತ್ತೆ. ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂದರೆ ಏನು, ಅದರ ಫಾರ್ಮೇಷನ್ ಏನು ಅನ್ನೋದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಬೇಕು ಅಂದರೆ ಮಿನಿಮಮ್ ಇಬ್ಬರು ಬೇಕಾಗುತ್ತೆ, ಮ್ಯಾಕ್ಸಿಮಮ್ 50 ಜನಕ್ಕೆ ಮಾತ್ರ ಸಾಧ್ಯ ಇರುತ್ತೆ. ಈ ಇಬ್ಬರು ಜನ ಸೇರಿದ್ರೆ ನಾವು ಮೆಂಬರ್ಸ್ ಅಂತ ಹೇಳ್ತೀವಿ. ಈ ಮೆಂಬರ್ಸು ಅವರು ಒಂದು ಹೆಸರನ್ನ ಸೂಚಿಸಬೇಕಾಗುತ್ತೆ. ಈ ಹೆಸರಿನ ವಿಶೇಷತೆ ಏನಪ್ಪ ಅಂತಂದರೆ, ನಿಮಗೆ ಇಡೀ ಭಾರತದಲ್ಲಿ ಆ ಕಂಪನಿ ನೇಮು ಇನ್ನೊಂದು ಕಂಪನಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ಇನ್ಫೋಸಿಸ್ ಟೆಕ್ನಾಲಜೀಸ್ ಅನ್ನೋದು ಅದು ಒಂದೇ. ಇನ್ನು ಯಾರೇ ಆಗಲಿ ಇನ್ಫೋಸಿಸ್ ಟೆಕ್ನಾಲಜೀಸ್ ಹೆಸರಲ್ಲಿ ಕಂಪನಿನ ರಿಜಿಸ್ಟರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಈ ಇಬ್ಬರು ಏನು ಮೆಂಬರ್ಸ್ ಅಂತ ಹೇಳ್ತೀವಿ, ಅವರು ಈ ನೇಮ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಮೇಲಿಂದ ಅವರೊಂದು ಡಿನ್ ನಂಬರ್ ಅಂತ ಅವರು ತೊಗೋಬೇಕಾಗುತ್ತೆ. ಅಂದರೆ ಡಿನ್ ಅಂದರೆ ಡೈರೆಕ್ಟರ್ ಐಡೆಂಟಿಫಿಕೇಷನ್ ನಂಬರ್ ಅಂತ. ಈ ಡಿನ್ ನಂಬರ್ ತೊಗೊಂಡು, ಇದು ಪ್ಯಾನ್ ನಂಬರ್ ಥರನೇ ಇರುತ್ತೆ, ಆದರೆ ಕಂಪನಿ ಮಾಡಬೇಕಾದ್ರೆ ಮಾತ್ರ ಇದು ಅಗತ್ಯ ಇರುತ್ತೆ. ಈ ಡಿನ್ ನಂಬರ್ ತೊಗೊಂಡ್ಮೇಲೆ ಒಬ್ಬ ವ್ಯಕ್ತಿಗೆ ಡಿಜಿಟಲ್ ಸಿಗ್ನೇಚರ್ ಅನ್ನೋದನ್ನು ಪಡಿಬೇಕಾಗುತ್ತೆ. ಈ ಡಿಜಿಟಲ್ ಸಿಗ್ನೇಚರ್ ತೊಗೊಂಡು ರಿಜಿಸ್ಟರ್ ಆಫ್ ಕಂಪನೀಸಲ್ಲಿ ಅವರು ನೇಮ್ಗೆ ಅಪ್ಲಿಕೇಶನ್ ಆಗಬೇಕಾಗುತ್ತೆ. ಆ ನೇಮು ಯುನಿಕ್ ಆಗಿರಬೇಕು, ಅಂದರೆ ಇಡೀ ಭಾರತದಲ್ಲಿ ಅದು ಒಂದೇ ಹೆಸರಾಗಿರಬೇಕು. ಹಾಗೂ ಅವರು ಮಾಡುವ ವ್ಯವಹಾರವನ್ನು ಹೆಸರಿನಲ್ಲಿ ಅವರು ಇಟ್ಕೊಂಡಿರಬೇಕು. ಅಂದರೆ ಈಗ ನಾನು ಈ ಮುಂಚೆ ಹೇಳ್ದಂಗೆ ಟೆಕ್ನಾಲಜೀಸ್ ಅಂದರೆ ಅವರು ಸಾಫ್ಟ್ವೇರ್ ಇರೋದಕ್ಕೆ ಟೆಕ್ನಾಲಜೀಸ್ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ. ಅವರು ಕನ್ಸ್ಟ್ರಕ್ಷನಲ್ಲಿದ್ದರೆ ಕನ್ಸ್ಟ್ರಕ್ಷನ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಆ ಥರ ಹೆಸರು ಆಮೇಲೆ ನೇಚರ್ ಆಫ್ ಬಿಸ್ನೆಸ್ಸು ಎರಡು ಕಾಯಿನ್ ಮಾಡಿ ಹೆಸರನ್ನ ನಾವು ಪಡಿಬೇಕಾಗುತ್ತೆ. ಈ ಕಂಪ್ನಿ ಮಾಡೋದ್ರಿಂದ ಬಹಳಷ್ಟು ಅಡ್ವಾಂಟೇಜಸ್ ಇದೆ. ತುಂಬ ದೊಡ್ಡ ಮಟ್ಟದಲ್ಲಿ ವ್ಯವಹಾರ ಮಾಡುವಂಥ ಒಂದು ಅವಕಾಶ ಇರುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.